ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬು ಕಲಬೆರಕೆ ಆರೋಪ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗಿತ್ತು ಅನ್ನೋ ಆರೋಪ. ತಮಿಳುನಾಡಿನ ಖಾಸಗಿ ಡೈರಿ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತಿರುಮಲಕ್ಕೆ ತುಪ್ಪವನ್ನ ಸರಬರಾಜು ಮಾಡ್ತಾ ಇದ್ದಂತಹ ಎಆರ್ ಡೈರಿ ಫುಡ್, ತಮಿಳುನಾಡಿನ ದಿಂಡಿಗಲ್ನಲ್ಲಿರುವಂತಹ ಎಆರ್ ಡೈರಿ ಫುಡ್ ಕಂಪನಿ ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ತಪಾಸಣೆ. ನಿನ್ನೆ ರಾತ್ರಿ ಎಆರ್ ಡೈರಿ ಫುಡ್ ಕಂಪನಿಯಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಕಲಬೆರಕೆ ಆರೋಪವನ್ನ ಎಆರ್ ಡೈರಿ ಫುಡ್ ಕಂಪನಿ ತಳ್ಳಹಾಕಿದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಟಿಟಿಡಿಗೆ ಸರಬರಾಜಿಗೂ ಮುನ್ನ ತುಪ್ಪ ಪರೀಕ್ಷೆ ಆಗ್ತಾ ಇತ್ತು, ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇತ್ತು ಅಂತ ಎಆರ್ ಡೈರಿ ಫುಡ್ ಕಂಟ್ರೋಲ್ ಆಫೀಸರ್ ಕಣ್ಣನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ತಿರುಪತಿಯಲ್ಲಿನ ಲಡ್ಡು ಪ್ರಸಾದದಲ್ಲಿ ತುಪ್ಪದ ಕಲಬೆರಕೆಗೆ ಏನು ಆರೋಪಗಳು ಕೇಳಿ ಬರ್ತಾ ಇದೆಯೋ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಕಣ್ಣನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನೇರ ಸಂಪರ್ಕದಲ್ಲಿ. ಶಿವರಾಜ್ ಕುಮಾರ್, ಹೇಳ್ತಾ ಇದ್ರಿ ಸದ್ಯದ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ಅಂತ ಹೇಳಿ, ಜೊತೆಗೆ ತಮಿಳುನಾಡಿನಲ್ಲಿ ಇರುವಂತಹ ಡೈರಿ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಅಲ್ಲಿಂದ ತಿರುಪತಿಗೆ ತುಪ್ಪ ಸರಬರಾಜು ಆಗ್ತಾ ಇತ್ತು ಅಂತ ಹೇಳಿ, ಆದ್ರೆ ಆ ಕಂಪನಿಯವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಹೌದು ಮಧುಶ್ರೀ, ಇದು ನಾನಾ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಂಧ್ರದಲ್ಲಿ ಈಗಾಗಲೇ ಸಾಕಷ್ಟು ಅಲ್ಲೋಲ ಕಲ್ಲೋಲವಾಗ್ತಿದೆ, ಒಂದು ರೀತಿಯ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆ ನಾವು ಖುದ್ದು ಇವತ್ತು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಬಂದು ಇಲ್ಲಿ ಲಡ್ಡುವಿನ ವಿಚಾರವಾಗಿ ಭಕ್ತಾದಿಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸಾಕಷ್ಟು ಒಂದು ಪರ ವಿರೋಧ ಮಾತುಗಳು ಕೂಡ ಇಲ್ಲಿ ಭಕ್ತಾದಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ತಿರುಮಲ ದೇವಸ್ಥಾನದ ಮುಂದೆ ವೆಂಕಟೇಶ್ವರ ಸನ್ನಿಧಾನದ ಮುಂದೆ ನಿಂತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಗೋಪುರ. ಈಗಾಗಲೇ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಇವತ್ತು ದರ್ಶನ ಪಡ್ತಾ ಇದ್ದಾರೆ, ತಿಮ್ಮಪ್ಪನ ದರ್ಶನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಲಡ್ಡುವನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಯಾರೋ ಕೆಲವೊಂದಷ್ಟು ಮಂದಿಗೆ ಮಾತ್ರ ಗೊಂದಲವಿದ್ರೆ ಬಹುತೇಕ ಮಂದಿ ಲಡ್ಡುವನ್ನು ಪಡ್ತಾ ಇದ್ರೆ. ಆ ಲಡ್ಡು ಪಡೆಯೋಕ್ಕೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಒಬ್ಬರಿಗೆ 2 ಲಡ್ಡು ಅಷ್ಟೇ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ವಲ್ಪ ಮಂದಿಗೆ ಗೊಂದಲವಿದೆ, ಯಾಕೆ ಈ ರೀತಿಯಾಗಿ ಲಡ್ಡು ವಿಚಾರದಲ್ಲಿ ಒಂದು ರೀತಿ ರಾಜಕೀಯ ಆಗ್ತಾ ಇದೆಯಾ, ನಿಜವಾಗ್ಲೂ ಕೂಡ ಅವರು ಒಂದು ಪ್ರಾಣಿಗಳ ಒಂದು ಫ್ಯಾಟ್ ಅನ್ನ ಇದರಲ್ಲಿ ಕಲಬೆರಕೆ ಮಾಡಿದ್ರ ಅನ್ನೋದು ಕೂಡ ಅವ್ರಿಗೆ ಇನ್ನೂ ಕೂಡ ಸರಿಯಾದ ಸ್ಪಷ್ಟನೆ ಇಲ್ಲ. ಆದರೆ ಆಂಧ್ರದ ರಾಜಕೀಯದಲ್ಲಿ ಮಾತ್ರ ಸಾಕಷ್ಟು ಒಂದು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಆಂಧ್ರದ DCM ಆಗಿರುವಂಥ ಪವನ್ ಕಲ್ಯಾಣ್ ಅವರು ಈಗಾಗಲೇ ಪ್ರಾಯಶ್ಚಿತ್ತ ದೀಕ್ಷೆಯನ್ನು ಪಡಿತಾ ಇದ್ದಾರೆ. ಗುಂಟೂರಿನ ದಶಾವತಾರ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಈ ಒಂದು ದೀಕ್ಷೆಯನ್ನು ಪಡಿತಾ ಇದ್ದಾರೆ. ಮತ್ತೊಂದು ಕಡೆ 11 ದಿನಗಳ ಕಾಲ ಈ ದೀಕ್ಷೆ ಆದ ಬಳಿಕ ನೇರವಾಗಿ ತಿರುಮಲ ದೇವಸ್ಥಾನಕ್ಕೆ ಬಂದರು. ಆ ಒಂದು ಪ್ರಾಯಶ್ಚಿತ್ತ ದೀಕ್ಷೆಯನ್ನು ಕೈ ಬಿಡಲಿದ್ದಾರೆ. ಈಗಾಗಲೇ ಆಂಧ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಬೇರೆ ಬೇರೆ ದೇಗುಲಗಳು ಕೂಡ ಯಾವ ರೀತಿಯಾಗಿ ಗುಣಮಟ್ಟ ಇದೆ ಅನ್ನೋ ಪರೀಕ್ಷೆಗೆ ಮುಂದಾಗಿರುವಂಥದ್ದು. ಆಂಧ್ರದ ಕನಕದುರ್ಗಮ್ಮ, ವಿಜಯವಾಡನ ಕನಕದುರ್ಗಮ್ಮ ದೇವಸ್ಥಾನ ಇರ್ಬೋದು, ಶ್ರೀಶೈಲಮು, ಭದ್ರಾಚಲಮು, ಅಹೋಬಿಲಮು, ಹೀಗೆ ನಾನಾ ಪ್ರಸಿದ್ಧ ದೇವಾಲಯಗಳು ಕೂಡ ಈಗಾಗಲೇ ಲಡ್ಡು ಪ್ರಸಾದ ಸೇರಿದಂತೆ ಬೇರೆ ಬೇರೆ ಪ್ರಸಾದಗಳ ಒಂದು ಯಾವ ರೀತಿ ಗುಣಮಟ್ಟ ಇದೆ, ಹಸುವಿನ ತುಪ್ಪವನ್ನು ಬಳಸಿ ಲಡ್ಡು ತಯಾರು ಮಾಡ್ತಾ ಇದ್ದಾರೆ, ಹೀಗೆ ನಾನಾ ರೀತಿಯ ಒಂದು ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಹೇಳಿದಾಗೆ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಟೆಸ್ಟ್ಗಳನ್ನು ಮಾಡೋದಕ್ಕೆ, ಅದನ್ನ ಫುಡ್ ಕ್ವಾಲಿಟಿಯನ್ನು ಚೆಕ್ ಮಾಡೋದಕ್ಕೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಇದಕ್ಕೆಲ್ಲ ಕಾರಣವಾಗಿರುವಂತದ್ದು ತಮಿಳುನಾಡಿನ ಏನೊಂದು ಕಂಪನಿ ಇದೆ, ಖಾಸಗಿ ಕಂಪನಿ, ಅವರು ಸಪ್ಲೈ ಮಾಡಿದ್ರಿಂದ ಈ ರೀತಿಯಾದ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ರೈಡ್ ಮಾಡಿ ಅಲ್ಲಿರುವಂಥ ಫುಡ್ಡನ್ನು ಎಲ್ಲ ಕೂಡ ಕ್ವಾಲಿಟಿಯನ್ನು ಚೆಕ್ ಮಾಡ್ತಾ ಇದ್ರೆ. ಎಲ್ಲೊಂದು ಕಡೆ ಇದಷ್ಟು ಬೇರೆ ಬೇರೆ ಒಂದು ರೂಪಗಳು, ಆಯಾಮಗಳನ್ನು ಪಡೆದುಕೊಳ್ತಾ ಇದೆ, ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾ ಇದೆ. ಇದಕ್ಕೊಂದು ಸ್ಪಷ್ಟ ಚಿತ್ರಣ ಕೊಡಬೇಕಾಗುತ್ತೆ. ಇಲ್ಲವಾದಲ್ಲಿ ಕೋಟ್ಯಾಂತರ ಭಕ್ತಾದಿಗಳಲ್ಲಿ ಒಂದಷ್ಟು ಗೊಂದಲ ಒಂದು ಸಹಜವಾಗಿ ಇದ್ದೇ ಇರುತ್ತೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಿವರಾಜ್ ಕುಮಾರ್.